ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ. ಸೋಮನಾಥ ಜ್ಯೋತಿರ್ಲಿಂಗವು ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾಗಿತ್ತು. ತೇಲುವ ಮತ್ತು ಅಪಾರ ಶಕ್ತಿ ಹೊಂದಿರುವ ಈ ಜ್ಯೋತಿರ್ಲಿಂಗವನ್ನು ಸತ್ಯಯುಗದಲ್ಲಿ ಚಂದ್ರದೇವ ಸೋಮನೇ ಸ್ಥಾಪಿಸಿರುವುದು. ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಇಲ್ಲಿ ತಪಸ್ಸು ಮಾಡಿದರೆಂಬ ಪ್ರತೀತಿ ಇದೆ. ಕ್ರಿಸ್ತಶಕ 1026ರಲ್ಲಿ ಮಹಮ್ಮದ್ ಗಜ್ನಿ ಆಕ್ರಮಣ ನಡೆಸಿದರು. ಸೋಮನಾಥ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದರು. ಕಳೆದು ಹೋಗಿದೆ ಎಂದುಕೊಂಡಿದ್ದ ಈ ಜ್ಯೋತಿರ್ಲಿಂಗವನ್ನು ಅಗ್ನಿಹೋತ್ರಿ ಪುರೋಹಿತರು ಶಿವಲಿಂಗದ ಚೂರುಗಳನ್ನು ಗುಪ್ತವಾಗಿ ಸಂಗ್ರಹಿಸಿ ರಕ್ಷಿಸಿ ಹಾಗೂ ಲಿಂಗರೂಪಕ್ಕೆ ತಂದು ಪೂಜಿಸುತ್ತಿದ್ದರು. ಇದು ವರ್ಷಗಳಿಂದಲೂ ಮುಂದುವರಿಯುತ್ತಾ ಬರುತ್ತಿತ್ತು. 1924ರಲ್ಲಿ ಕಂಚಿಯ ಶಂಕರಾಚಾರ್ಯರು ಈ ಶಿವಲಿಂಗಗಳನ್ನು 100 ವರ್ಷಗಳ ಕಾಲ ಗುಪ್ತವಾಗಿಡಲು ಸೂಚಿಸಿದ್ದರು. ನಂತರ 2025ರಲ್ಲಿ ಬೆಂಗಳೂರಿನ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರಿಗೆ ಒಪ್ಪಿಸಲು ಹೇಳಿದರು. ಕೊನೆಯ ರಕ್ಷಕರು ಸೀತಾರಾಮ ಶಾಸ್ತ್ರಿಗಳು ನಮ್ಮ ಗುರುಗಳಿಗೆ ಈ ಜ್ಯೋತಿರ್ಲಿಂಗವನ್ನು ನೀಡಿದರು. ಈ ಅದ್ಭುತವಾದ ಅಪಾರ ಶಕ್ತಿ ಹೊಂದಿರುವ ಜ್ಯೋತಿರ್ಲಿಂಗವು ನಮ್ಮ ಮಂಡ್ಯಕ್ಕೆ ಬರಲಿದೆ. ನಾವೆಲ್ಲರೂ ಈ ಜ್ಯೋತಿರ್ಲಿಂಗದ ದರ್ಶನ ಪಡೆದು ಪುನೀತರಾಗೋಣ.